ಈಗ ನಾ ಒಂದು ರೀಲ್ ಹಾಕ್ತೀನಿ, ಆ ರೀಲ್ ನೋಡ್ರಿ ಒಂದ್ಸಲ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬಂಡಲದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ನಡೆದ ಅಪ್ರಾಪ್ತ ವಿದ್ಯಾರ್ಥಿನಿಯ ಹೆರಿಗೆ ಪ್ರಕರಣ ಜಿಲ್ಲೆಯನ್ನ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ನೀವು ನೋಡ್ಬೋದು, ಇದು ನಮ್ಮ ಸಿರ್ಸಿಯ ಬಂಡಲದಲ್ಲಿರೋ ಒಂದು ಹಾಸ್ಟೆಲಲ್ಲಿ ನಡೆದ ಘಟನೆ ಇದು. ಒಂದು 9ನೇ ಕ್ಲಾಸಿನ ಹುಡುಗಿ ನಿನ್ನೆ ಅಂದರೆ 12/6/2026 ಒಂದು ಹಾಸ್ಟೆಲ್ನ ಶೌಚಾಲಯದಲ್ಲಿ ಒಂದು ಮಗುಗೆ ಜನ್ಮ ನೀಡ್ತಾಳೆ. ಈ ಸುದ್ದಿ ನೀವು ಈಗಾಗಲೇ ಕೇಳಿರ್ಬೋದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ. ಇವೆಲ್ಲ ನ್ಯೂಸ್ ಚಾನೆಲ್ಗಳು ಸೇರಿ ಬಾಯಿಗೆ ಬಂದಂಗೆ ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, 14 ವರ್ಷ 7 ತಿಂಗಳು ಸರ್. ಇಲ್ಲಿ ಪ್ರತಿನಿಧಿ ಹೇಳ್ತಾ ಇದ್ದಾನೆ ಆ ಹುಡುಗಿಗೆ 14 ವರ್ಷ 7 ತಿಂಗಳು ಅಂತ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ರು? ಅದು 7ನೇ ತರಗತಿಯಲ್ಲೇನೋ ಓದ್ತಾ ಇದೆ ಸರ್. ಮತ್ತು ಆ ಜಿಲ್ಲಾ ಮಕ್ಕಳ ಅಧಿಕಾರಿ ಕೇಳ್ತಾನೆ ಅವನಿಗೆ ಎಷ್ಟನೇ ಕ್ಲಾಸು ಅಂತ ಹೇಳಿ. ಅವಾಗ ಅವನು ಹೇಳ್ತಾನೆ 7ನೇ ಕ್ಲಾಸ್ ಅಂತ. ಅವಾಗಲೇ ಅವನೇ ಹೇಳಿರ್ತಾನೆ ಆ ಹುಡುಗಿಗೆ 14 ವರ್ಷ 7 ತಿಂಗಳು ಅಂತ ಹೇಳಿ. ಇರಲಿ ಬಿಡ್ರಿ, ನಾವು ರೌಂಡ್ ಫಿಗರಲ್ಲಿ 15 ವರ್ಷ ಇಟ್ಕೊಳ್ಳೋಣ. ಅವಳಿಗೆ 15 ವರ್ಷ ಆಗಿದ್ರೆ ಅವಳ ಬರ್ತ್ ಇಯರ್ 2011 ಆಗುತ್ತೆ. ಆವಾಗ 2011ನೇ ಇಸ್ವಿಯಲ್ಲಿ 6ನೇ ವರ್ಷಕ್ಕೆ 1ನೇ ಕ್ಲಾಸ್ 1ನೇ ತರಗತಿಗೆ ಮಕ್ಕಳನ್ನ ಸೇರಿಸಿದ್ರು. ಅಂದರೆ ಅವಳು ಈಗ 9ನೇ ಕ್ಲಾಸ್ ಆಗಿರಬೇಕು. ಈ ಪ್ರತಿನಿಧಿಗೆ ಅವಳ ಏಜು ತಿಂಗಳ ಗೊತ್ತಿದೆ, ಆದರೆ ಇವನಿಗೆ ಅವಳು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ. ಇವ ಈ ಥರ ಎಲ್ಲ ಜನರಿಗೂ ಈ ಥರ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನಲ್ಲ, ಇವನಿಗೇನು ಹೇಳಬೇಕು? ಹಾಸ್ಟೆಲಲ್ಲಿ ವಾರ್ಡನ್ಸು ಸಹ ನೋಡಿಲ್ಲ, ಮತ್ತೆ ಅಲ್ಲಿ ಸ್ಕೂಲ್ಗೂ ಹೋಗ್ತಾ ಇತ್ತು ಮಗು, ಸ್ಕೂಲಲ್ಲೂ ಟೀಚರ್ಸ್ ಒಬ್ಸರ್ವ್ ಮಾಡಿಲ್ಲ. ಅಲ್ಲ, ಇವನು ಟೀಚರ್ ಲಕ್ಷ್ಯ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಅವಳು ಆಗಲೇ ಅವ್ರ ಮನೆಯಿಂದ ಬಂದಿರ್ತಾಳೆ, ಅವ್ರ ಮನೆಯವರಿಗೆ ಗೊತ್ತಾಗಿಲ್ಲ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿ. ಮತ್ತು ಇವ್ರು ಹೇಳ್ತಾರೆ ಹಾಸ್ಟೆಲ್ ಮತ್ತು ಟೀಚರ್ಸ್ದೇ ನೆಗ್ಲಿಜೆನ್ಸಿ ಅಂತ ಹೇಳಿ. ನಮಗೆ ಗೊತ್ತಿರಂಗೆ ಒಂದು ಪ್ರೆಗ್ನೆನ್ಸಿ ಟೈಮು 9 ತಿಂಗಳಲ್ವಾ. ಅವಳು ಮಗುಗೆ ಜನ್ಮ ನೀಡಿದ ತಿಂಗಳು ಜೂನ್, ಇದೇ ತಿಂಗಳು. ಜೂನ್ ಅಂದರೆ ಅವಳ ಮೇಲೆ ಅತ್ಯಾಚಾರ ಅಕ್ಟೋಬರ್ ತಿಂಗಳಲ್ಲಿ ಆಗಿರ್ಬೋದು. ನಮಗೆ ಗೊತ್ತಿರೋಂಗೆ ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗಳಿಗೆಲ್ಲ ಮಿನಿಮಮ್ 10 ದಿನ ರಜೆ ಇರುತ್ತೆ ಅಲ್ವಾ. ಎಲ್ಲ ಮಕ್ಕಳು ರಜೆಗೆ ಮನೆಗೆ ಬಂದಿರ್ತಾರೆ, ಆಗ ಅವಳ ಮೇಲೆ ಅತ್ಯಾಚಾರ ಆಗಿರ್ಬೋದು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಭಾರಿ ಶಿಸ್ತು ಕ್ರಮವನ್ನ ಜರುಗಿಸಿದೆ. ಈ ತೀವ್ರ ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ ಡಾಕ್ಟರ್ ದಿಲೀಪ್ ಶಶಿ ಅವರು ನೇತ್ರಾವತಿ ಹರಿಕಂತ್ರ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಇಲಾಖಾ ವಿಚಾರಣೆಯನ್ನ ಕಾಯ್ದಿರಿಸಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಮತ್ತೆ ಯಾಕೆ ಆ ಸಿಬ್ಬಂದಿಗಳನ್ನೆಲ್ಲ ಅಮಾನತು ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂಡ ನೋಡ್ಬೋದು, 14 ವಯಸ್ಸಿನ 2 ಬಾಲಕಿಯರು ಒಬ್ಬ ಹುಡುಗನಿಂದ ಗರ್ಭಿಣಿಯಾಗಿದ್ದಾರೆ. ಇವರ ಹೊಟ್ಟೆ ನೀವು ನೋಡ್ಬೋದು. ಆದರೆ ಆ ಹುಡುಗಿ ಮನೆಯಲ್ಲಿ ಅವರು ಅವ್ರ ಹೊಟ್ಟೆ ನೋಡಿಲ್ವಾ? ಹಾಗಾದರೆ ಅವ್ರ ಮನೆಯವರು ಆ ಹುಡುಗಿಯ ಹೊಟ್ಟೆ ನೋಡೇ ಇಲ್ವಾ? ಮತ್ತು ಟೀಚರ್ಸ್ಗಳು ನೋಡೇ ಇಲ್ವಾ? ಅವಳ ಜೊತೆಗೆ ಓದೋ ಮಕ್ಕಳು ಕೂಡ ನೋಡೇ ಇಲ್ವಾ ಅವಳ ಹೊಟ್ಟೆನ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾ ಏನಾದ್ರು ತಪ್ಪು ಮಾತಾಡಿದರೆ, ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ದರೆ, ನನ್ನ ಕಡೆಯಿಂದ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ. ನಾನು ಇಲ್ಲಿ ಯಾರಿಗೆ ಸಪೋರ್ಟ್ ಅಥವಾ ಯಾರಿಗೆ ಹೇಟ್ ಮಾಡ್ತಾ ಇಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.